Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾವು ದಿನಕ್ಕೆ ಏರ್ತಾ ಇದೆ. ನಾಳೆ ಶಿವಮೊಗ್ಗ ನಗರಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಆಗ್ತದೆ. ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತ್ರ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ಇದ್ದಾರೆ. ಸರ್, ರಾಹುಲ್ ಗಾಂಧಿ ಅವರು ನಾಳೆ ಎಷ್ಟು ಗಂಟೆ ಬರ್ತಾರೆ, ಏನೆಲ್ಲ ಎಷ್ಟು ಜನ ಸೇರ್ಬೋದು? ನಾಳೆ 11:30 ಅವರು ಫ್ಲೈಟ್ ಲ್ಯಾಂಡ್ ಆಗುತ್ತೆ. 12 ಗಂಟೆಗೆ ಇಲ್ಲಿ ಕರೆಕ್ಟಾಗಿ ಬರ್ತಾರೆ. 1-1:30ವರೆಗೂ ಇಲ್ಲಿರ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಜನರೆಲ್ಲ ಸೇರಿ ಮತ್ತು ಬೇರೆ ಬೇರೆ ಮುಖಂಡರೆಲ್ಲ ಅವ್ರು ಬರೋಷ್ಟಿಗೆ ಭಾಷಣ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಇವತ್ತು ಇಲ್ಲಿ ಇಟ್ಕೊಂಡಿದ್ದೀವಿ. 1 ಲಕ್ಷ ಜನರು ಮೀರಿ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಿರೀಕ್ಷಣೆ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ವ್ಯವಸ್ಥೆನ ಇದು ಅಂದರೆ ಬೇಸಿಕಲಿ ಇಡೀ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಬಂದು ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಸಂದೇಶವನ್ನು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಒಂದು ಭಾಗ ಆಯಿತು ಚುನಾವಣೆ, ಇನ್ನು 14 ಕ್ಷೇತ್ರಕ್ಕೆ ಇಲ್ಲಿಂದ ಒಳ್ಳೆಯ ಒಂದು ಸಂದೇಶ ಹೋಗಲಿ ಅಂಥೇಳಿ ಅದನ್ನು ಶಿವಮೊಗ್ಗಕ್ಕೆ ಅವರೇ ವೈಯಕ್ತಿಕವಾಗಿ ನಾನು ಬರಬೇಕು ಅಂತಕ್ಕಂಥದ್ದು ಆಸೆ ಮೇಲೆ ಅವರೇ ನಿಮಗೆ ನಾಳೆ ಮಾತಾಡ್ತಾರೆ. ಆ ಆಸೆ ಮೇಲೆ ಇವತ್ತು ಬಂದಿದ್ದಾರೆ. ನಮ್ಗೆ ಭಾಳ ಸಂತೋಷ. ಯಾಕೆಂದರೆ ಇಡೀ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ 4000 ಕಿಲೋಮೀಟ್ರ್ ಹೆಜ್ಜೆ ಇಟ್ಟಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ, ಅವ್ರ ಜೊತೆಗೆ ಹೆಜ್ಜೆ ಇಡ್ತಕ್ಕಂಥ ಅವಕಾಶಗಳು ನಮಗೂ ಕೂಡ ಸಿಕ್ತು. ಅವರು ನಮ್ಮ ಜಿಲ್ಲೆಗೆ ಬರ್ತಾರಂತ ಹೇಳಿದರೆ ಅದು ಭಾಳ ಸಂತೋಷದ ವಿಚಾರ. ನೆನ್ಪು ಬರ್ತದೆ ಯಾವಾಗ ಇಂದಿರಾ ಗಾಂಧಿಯವರು 1993ಗೆ ಬಂದಿರತಕ್ಕಂಥದ್ದು ನಾವು ಶಿವಣ್ಣ ಗೀತಕ್ಕೆ ಎಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದೀವಿ. ಸರ್, ಇನ್ನೇನು ಮತದಾನಕ್ಕೆ ಕೆಲವೇ ದಿವಸಗಳಿದೆ, ಪ್ರಚಾರ ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ. ಈ ನಡುವೆ ರಾಹುಲ್ ಗಾಂಧಿ ಅವರ ಭೇಟಿ ಎಷ್ಟೊಂದು ಇಂಪ್ಯಾಕ್ಟ್ ಆಗ್ಬೋದು ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮೇಲೆ? ಯಾರೇ ಒಬ್ಬ ಕಾರ್ಯಕರ್ತನಿಂದ ಒಬ್ಬ ದೊಡ್ಡ ನಾಯಕರು ಕೂಡ ಅವ್ರವ್ರ ಕೆಲಸ ಮಾಡಿದಾಗ ಅದು ಇಂಪ್ಯಾಕ್ಟ್ ಆಗ್ತದೆ. ಇವರು ರಾಷ್ಟ್ರದ ನಾಯಕರು ಇರೋದ್ರಿಂದ ಅವರು ಬಂದು ಕೊಡ್ತಕ್ಕಂಥ ಸಂದೇಶ ಒಂದು ಸ್ಫೂರ್ತಿ ನಮ್ಮ ಮುಖಂಡರ ಮೂಲಕ, ಕಾರ್ಯಕರ್ತರ ಮೂಲಕ ಅದನ್ನು ಮತದಾರರಿಗೆ ತಲುಪಿ ಅದು ಮತ್ತೆ ವಿಶ್ವಾಸ ಹೆಚ್ಚತಕ್ಕಂಥ ಕೆಲಸವನ್ನು ಆಗ್ತದೆ. ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ಮತ ಹಾಕ್ಸ್ಕೊಂಡು ನಾವು ಸರ್ಕಾರ ಮಾಡಿ ಗ್ಯಾರಂಟಿನ ನಾವು ಡೆಲಿವರಿ ಮಾಡಿದ್ವಿ, ಅದು ಮಾತನ್ನು ಉಳಿಸ್ಕೊಂಡ್ವಿ. ಅದನ್ನಾಗಲೇ ಕಾರ್ಯಕ್ರಮ ಅವರಿಗೆ ಕಷ್ಟದಲ್ಲಿ ಸಾಕಾರ ಆಗ್ತಕ್ಕಂಥ ವ್ಯವಸ್ಥೆ ಆಯಿತು. ಅದನ್ನೇ ಇವಾಗ ಮುಂದುವರಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾಳ ಸಂತೋಷ ಆಗುತ್ತೆ. ಮತ ಕೇಳೋದಕ್ಕೆ ಒಂಥರ ಹಬ್ಬ. ಟೀಕಾ ಟಿಪ್ಪಣಿಗಳು ಬಿ ಜೆ ಪಿಯವರು ಭಾಳ ತಳಮಟ್ಟಕ್ಕೆ ಮಾತಾಡಿದ್ದಾರೆ. ಏನಂದರೆ ಇದು 420, ಯಾವುದು ಗ್ಯಾರಂಟಿ ಈಸ್ 420 ಅಂತ. ಅವ್ರ ಕಾರ್ಯಕರ್ತರೇ ಇದೇ ಗ್ಯಾರಂಟಿಯಲ್ಲಿ ಸಾಕಷ್ಟು ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಅವ್ರ ಮತದಾರರಿಗೆ ಅವರು 420 ಅಂತ ಕರೀತಾರೆ. ನನಗನ್ಸುತ್ತೆ ಇವ್ರನ್ನ ಏನು ಕರಿಬೇಕು ಅಂತ ಹೇಳಿ ಪ್ರಶ್ನೆನೇ ನಾನು ಇಟ್ಕೊಳ್ತೇನೆ. ಅವ್ರು ಹೇಳ್ತಿರೋ 420ಗಿಂತ ಪಿಕ್ ಪಾಕೆಟ್ ಅಂತ ಒಂದು ಕಡೆ ತೊಗೊಂಡು ಮತ್ತೊಂದು ಕಡೆ ಕೊಡ್ತಾ ಅಂತ ಎಲ್ಲ ಚುನಾವಣೆ ಪ್ರಮುಖವಾಗಿ ಪ್ರಚಾರ ಮಾಡ್ತಾರೆ BJP. ಪಿಕ್ ಪಾಕೆಟ್ ಮಾಡ್ತಿದ್ದಾರೆ. ಸರಿ, ಹಾಗಾದರೆ ಈಗ ಪೆಟ್ರೋಲ್ ದರ ಜಾಸ್ತಿ ಆಯಿತು, ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯಿತು. ಅದನ್ನು ಪಿಕ್ ಪಾಕೆಟನ್ನು ಇಲ್ಲಾಂದರೆ ಸಾಲ ಮನ್ನಾ ಮಾಡಿದ್ರಲ್ಲ ಒಂದು 4-5 ಜನರಿಗೆ 1,75,000 ಕೋಟಿ, ಅದಕ್ಕೇನಾದ್ರು ಉತ್ತರ ಸಿಕ್ಕಿದೆಯಾ? ಅದು ಸ್ವಾಭಾವಿಕವಾಗಿ ಯಾವುದೇ ಇದರೊಳಗೆ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಜನರಲಾಗಿ ಆಗ್ತದೆ, ಇದಕ್ಕೆ ಅಂತ ಹೇಳಲ್ಲ. ಕ್ರೂಡ್ ಆಯಿಲ್ ಕಮ್ಮಿ ಆದಾಗ ಇವರು ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ. ಸಾಲ ಮನ್ನಾ, ರೈತರಿಗೆ ಸಾಲ ಮನ್ನಾ ಮಾಡಿರಿ ಅಂದರೆ ಅವ್ರ ಮೇಲೆ ಡ್ರೋನಲ್ಲಿ ಸರ್ಜಿಕಲ್ ಸ್ಟ್ರೈಟು, ಗ್ಯಾಸ್ ಬಾಂಬ್ ಇಂಥದ್ದು ಹಾಕ್ತಾರೆ. ಇವನ್ನೆಲ್ಲ ಇದೆಯಲ್ಲ ಜನರ ಆಟ ನೋಡ್ತಾ ಇದ್ದಾರೆ, ಇಲ್ಲದೇ ಇರ್ತಕ್ಕಂಥದ್ದಲ್ಲ. ಇವತ್ತು ನರೇಂದ್ರ ಮೋದಿಯವರು ಮಾಂಗಲ್ಯ ಸೂತ್ರ ಬಗ್ಗೆ ಮಾತಾಡ್ತಾರೆ, ಮತ್ತು ಡಿವಿಷನ್ ಬಗ್ಗೆ ಮಾತಾಡ್ತಾರೆ. ಇವರು ಕಾಂಗ್ರೆಸ್ ಅವ್ರು ಬಂದು ದೇಶ ಹರಾಜು ಮಾಡ್ತಾರೆ ಅಂಥೇಳಿ. ಸೊ ನರೇಂದ್ರ ಮೋದಿ ಅವರಿಗೆ ಮತ ಹಾಕಬೇಕಂತ, ಯಾಕೆಂದರೆ ಈ ದೇಶದ ಸುರಕ್ಷತೆಗೋಸ್ಕರ. ಯಾಕೆ ನಿಮಗೆ ಭಯ ಇದೆಯಾ ಇಲ್ಲಿ ಉಳಿಯೋಕ್ಕೆ? ಏನೋ ಮಾಡಿಬಿಟ್ಟಿದಾರ. 70 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಓಡೋಗ್ಬಿಟ್ರಂತ ಜನರು. ಓಡೋಗಿದ್ದು ಯಾವಾಗ ಗೊತ್ತಾ? ನರೇಂದ್ರ ಮೋದಿ ಅವ್ರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಎಲ್ಲ ಬಿಟ್ಟಿದ್ದಾರೆ. ಎಷ್ಟೋ ಜನರು ಸಿಟಿಜನ್ಶಿಪ್ ಬಿಟ್ಟು ಹೋಗಿದ್ದಾರೆ. ಲೆಕ್ಕ ಕೊಡ್ಬೋದು, ನಾನು ಈಗ ನನ್ನ ಹತ್ರ ಇಲ್ಲ. ಅದಕ್ಕೆ ಹೇಳೋದು, ಮಾತಾಡಬೇಕಾದ್ರೆ ಬೇಸಿಕಲಿ ಸುಳ್ಳಿನ ಒಂದು ಸರಮಾಲೆಯನ್ನು BJP ಅವ್ರು ಹೇಳ್ಕೊಂಬಂದರು, ಖಾಲಿ ಚೊಂಬು ಕೊಟ್ಟರು. ಆ ಖಾಲಿ ಚೊಂಬನ್ನ ಅವ್ರ ತಲೆ ಮೇಲೆ ನೀಡ್ತಾರೆ. ಈ ರಾಜ್ಯ ಪ್ರಮುಖವಾಗಿ ಒಂದು ಚರ್ಚೆ ಆಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾರೆ. ಅಂದರೆ ಈ ಹಾಸನ ಪ್ರಕರಣ ಸಂಪಟ್ಟಾಗೆ, ಪಂಡ ವಿಷಯ ಸಂಪಟ್ಟಾಗೆ. ಸೊ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅದು ಟ್ವೀಟ್ ಕೂಡ ಮಾಡಿದ್ದಾರೆ ಸಂಪಟ್ಟಾಗೆ. ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ, ಒಳ್ಳೆ ಸರ್ಕಾರ ಇದೆ, ಕಾನೂನಿದೆ.
ಆ ಸಂವಿಧಾನದ ಪ್ರಕಾರ ತಗೊಳುತ್ತೆ. ನಾನು ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅಮಿತ್ ಅವರು ಕೂಡ ಹೇಳಿದ್ರು, ನಾವು ಇಂಥರ ಬಗ್ಗೆ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಬಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು? ಫಸ್ಟು ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು ಆ ಮೋದಿ ವಾಷಿಂಗ್ ಮಿಷಿನ್ ಬಗ್ಗೆ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಹೀಗೆ ಓವರ್ ನೈಟಿಗೆ, ಅದ್ರ ಬಗ್ಗೆ ಉತ್ತರ ಕೊಡಲಿ, ಆಮೇಲೆ ಇದ್ರ ಬಗ್ಗೆ ಕೇಳೋಣ. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾತು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ್ TV9 ಶಿವಮೊಗ್ಗ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.